ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮೇಕ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಾಕ್ಯ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರಭಾವಗಳಂತೆ ಬರುವುದು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರಭಾವಗಳಂತೆ ಬರುವರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ನೋಡ್ತದ ಅಂತ್ಯಕಾಲದಲ್ಲಿ ದೇವರ ಸಭೆಗಳು ಅನೇಕ ಕಡೆ ಅದು ನೆಲೆಗೊಳ್ಳುತ್ತದೆ, ಅನೇಕ ಕಡೆ ಅದು ಬೆಳೆಸಲ್ಪಡುತ್ತದೆ. ಇವತ್ತಿನ ಜೀವಿತದಲ್ಲಿ ನಾವು ಗಮನಿಸೋದಾದ್ರೆ ಅನೇಕ ದೇವ ಸೇವಕರುಗಳು ಇದೇ ಅಂತ್ಯಕಾಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೆ. ನಿಜವಾಗಿ ಹೇಳುತ್ತೇನೆ, ಈ ಒಂದು ಕಾಲ ಅಂತ್ಯಕಾಲ ಅಲ್ಲ, ಬದಲಾಗಿ ಅಂತ್ಯಕಾಲದ ಸೂಚನೆಗಳು ಇವಾಗ ನಡೀತಾ ಇದೆ ಅಷ್ಟೆ. ಅಂತ್ಯಕಾಲ ಬರುವುದಕ್ಕೆ ಇನ್ನ ಬಹಳ ದಿನಗಳಿದ್ದಾವೆ. ಅದು ಇವಾಗಲೇ ಸಂಭವಿಸಲ್ಲ. ಅದಕ್ಕೆ ಬರಬೇಕಾದಂತ ಸೂಚನೆಗಳು, ಅದಕ್ಕೆ ನಡೆಯಬೇಕಾದಂತ ಸೂಚನೆ ಅಂದ್ರೆ ಅಂತ್ಯಕಾಲ ಸಂಭವಿಸೋದಕ್ಕಿಂತ ಮುಂಚೆ ನಡೆಯಬೇಕಾದ ಕೆಲವು ಸೂಚನೆಗಳು ಇವಾಗ ನಡೀತಾ ಇದ್ದಾವೆ. ಇನ್ನ ಕೆಲವು ಸೇವಕರು ಏನ್ ಮಾಡ್ತಾರೆ ಅಂದ್ರೆ ಅಂತ್ಯಕಾಲದ ಉಜ್ಜೀವನ ಕೂಟ ಎಂಬುದಾಗಿ ಪ್ರಾರಂಭಿಸಿದ್ದಾರೆ. ತುಂಬಾ ಕಾಮಿಡಿ ಆಗ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಬೇಕಾದ್ರೆ. ಇದು ಅಂತ್ಯಕಾಲದ ಉಜ್ಜೀವನ ಅಲ್ಲ ಪ್ರಿಯ ದೇವರ ಮಕ್ಕಳ. ಉಜ್ಜೀವನ ಅನ್ನೋಂಥದ್ದು ಸಾಮಾನ್ಯವಾಗಿ ಬರೋದಲ್ಲ, ಅದು ದೇವರು ತರುವಂತ ಒಂದು ಉಜ್ಜೀವನ. ನಾನೇನು ಪ್ರಾರ್ಥಿಸುವುದರಿಂದ ಉಜ್ಜೀವನ ಬರೋದಿಲ್ಲ, ಬದಲಾಗಿ ಅದು ಉಜ್ಜೀವನದ ಬಗ್ಗೆ ಇನ್ನೊಂದು ದಿವಸ ನಾನು ಮಾತನಾಡ್ತೇನೆ. ಉಜ್ಜೀವನ ಅಂದ್ರೆ ಏನು, ಉಜ್ಜೀವನ ಹೇಗೆ ಬರುತ್ತೆ ಎಂಬುದಾಗಿ ನಾನು ಮಾತನಾಡ್ತೇನೆ. ಆದ್ರೆ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ನೋಡ್ರಿ, ಅಂತ್ಯಕಾಲ ಬರುವಾಗ ದೇವರ ಮಂದಿರಗಳು, ದೇವರ ಸಭೆಗಳು ಅನೇಕ ಕಡೆ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುತ್ತದೆ. ಅನೇಕ ಕಡೆ ಬೆಟ್ಟ ಗುಡ್ಡಗಳು ಎಲ್ಲಾ ಕಡೆ ಲೋಕದಲ್ಲಿ ಕಡೆಯವರೆಗೂ ದೇವರ ಮಂದಿರಗಳಿರ್ತವೆ, ದೇವರ ಸಭೆಗಳು ಬೆಳೆದು ನಿಂತುಕೊಳ್ತವೆ, ದೇವರ ಮಕ್ಕಳು ಅದನ್ನ ಇರ್ತಾರೆ. ಇನ್ನ ಯಾರೆಲ್ಲ ದೇವರನ್ನ ತಿಳ್ಕೊಂಡಿರೋದಿಲ್ವೋ, ಯಾರೆಲ್ಲ ದೇವರನ್ನ ಇನ್ನೂ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ ಅಂತ ಜನಗಳು ನೋಡ್ರಿ, ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹವಂತೆ ಬರುವರು. ನೋಡ್ರಿ, ದೇವರ ಆತ್ಮನ ಹೇಳ್ತದನೆ, ಆಗ ಜನಾಂಗಗಳು ಏನ್ ಮಾಡ್ತಾರಂದ್ರೆ ಪ್ರವಾಹದಂತೆ. ಯಾವುದ್ರ ಕಡೆ ಆ ಸಭೆ ಮಂದಿರ ಎಲ್ಲಿದೆಯೋ, ಆ ಒಂದು ಸಭೆಗಳೆಲ್ಲಿದೆಯೋ ಅಲ್ಲಿ ಪ್ರವಾಹ ಯಾವ ರೀತಿ ಬರುತ್ತೋ, ಒಂದು ಸುನಾಮಿ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ಪ್ರವಾಹಗಳು ಹುಡುಕಿ ಬರುವಂತ ಸಮಯ ಬರುತ್ತೆ. ಅದುವೇ ಅಂತ್ಯಕಾಲ ಎಂಬುದಾಗಿ ನಾವು ಹೇಳಬಹುದು ಪ್ರಿಯ ದೇವರ ಮಕ್ಕಳೇ. ನಿಜವಾಗಿ ಹೇಳ್ಬೇಕಾದ್ರೆ ಅಂತ್ಯಕಾಲ ಬರುವುದಕ್ಕೆ ಇನ್ನ ಬಹಳ ದಿನಗಳಿದೆ. ಅಂತ್ಯಕಾಲವನ್ನು ಕುರಿತಾಗಿ ದೇವರ ಆತ್ಮನ ಅನೇಕ ಕಡೆ ಮಾತನಾಡಿದ್ದಾರೆ. ಅಂತ್ಯಕಾಲಕ್ಕಿಂತ ಮುಂಚಿತವಾಗಿ ಕೆಲವು ಸಂಗತಿಗಳು, ಕೆಲವು ಸೂಚಕ ಕಾರ್ಯಗಳು, ಕೆಲವು ಕಾರ್ಯಗಳು ಈ ಲೋಕದಲ್ಲಿ ನಡೀಬೇಕಾಗಿದೆ. ಅದುವೇ ಇವತ್ತಿನ ಜೀವಿತದಲ್ಲಿ, ಇವತ್ತಿನ ಕಾಲಘಟ್ಟಗಳಲ್ಲಿ ನಡೀತದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಅಂತ್ಯಕಾಲಕ್ಕೆ ನಾವು ಹತ್ತಿರವಾಗಿದ್ದೀವಿ, ಬದಲಾಗಿ ಅಂತ್ಯಕಾಲದಲ್ಲಿ ನಾವು ಇಲ್ಲ ಎಂಬುದಾಗಿ ತಿಳ್ಕೊಳ್ಳಬೇಕು. ಈ ಒಂದು ಪ್ರಕಟಣೆಗಳನ್ನ ನಾವು ಗ್ರಹಿಸಿಕೊಳ್ಳಬೇಕು ಪ್ರಿಯ ದೇವರ ಮಕ್ಕಳೇ. ಅಂತ್ಯಕಾಲದಲ್ಲಿ ಎಲ್ಲಾ ಜನಾಂಗಗಳು ದೇವರ ಕಡೆಗೆ ಪ್ರವಾಹವಂತೆ ತಿರುಗಿಕೊಳ್ತಾರೆ, ದೇವರ ಕಡೆಗೆ ಬರ್ತಾರೆ. ದೇವರನ್ನ ತಿಳ್ಕೊಳ್ಳಿ, ಯಾರೆಲ್ಲ ದೇವರ ವಿರುದ್ಧವಾಗಿ ಮಾತನಾಡ್ತಿದ್ದಾರೋ, ದೇವರ ವಿರುದ್ಧವಾಗಿದ್ದಾರೋ, ಅನ್ಯರಾಗಿದ್ದಾರೋ, ಅನ್ಯ ಜನಾಂಗಗಳು ಎಲ್ಲರೂ ಕೂಡ ಪ್ರವಾಹದಂತೆ ದೇವರ ಕಡೆಗೆ ತಿರುಗಿಕೊಳ್ಳೋದನ್ನ ನಾವು ನೋಡುವಾಗ ಅದುವೇ ಅಂತ್ಯಕಾಲ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರ ಬೆಟ್ಟವು ಎಲ್ಲಾ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವುದು ಎಂಬ ವಾಕ್ಯದ ಮುಖಾಂತರ ನೀನು ಮಾತನಾಡಬೇಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ವಾಕ್ಯ ಕೇಳುವ ಕರ್ತನ ಅಂತ್ಯಕಾಲದ ಕುರಿತಾಗಿ ಸ್ವಾಮಿ ಅನೇಕರಿಗೆ ಒಂದು ಒಳ್ಳೆಯ ಜ್ಞಾನವನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರ, ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.